ಎಲ್ಲ ಮಾಡ್ತಿದ್ದೆ ಅಪ್ಪಾಜಿ. ಏನೂ ಇಲ್ಲ, ಸುಮ್ಕೆ ಕೂತಿದ್ದೆ. ಅದು ಅವ್ವ ಟಿ ವಿ ಹಾಕ್ಬಿಟ್ಟು ಟಿ ವಿ ನೋಡ್ತಿದ್ದೆ. ಹಾಂ, ಟಿ ವಿ ನೋಡ್ಕೊಂಡು ಕುತ್ಕೊಬಿಟ್ರೆ ಹೊಟ್ಟೆ ತುಂಬತ್ತೆ. ಹೋಗಿ ಕ್ಯಾಮಿಗೆ ನೋಡೋದು ಬೇಡವಾ? ತೋಟಕ್ಕೆ ಸಸಿ ಹಾಕಕ್ಕೆ ಹೇಳಿದೆ, ಹಾಕವ್ರ ಹಿಂಗೆ ಹೋಗಿ ನೋಡ್ಕೊಬಾಗು. ಸರಿ ಅಪ್ಪಯ್ಯ. ಅಪ್ಪಯ್ಯ, ಅವ್ವ ಟೀ ಮತ್ತು ತಿಂಡಿ ಕೊಡ್ತೀನಿ ಅಂದವಳೆ, ತಿನ್ಕೊಂಡು ಹೋಗ್ಲೆ. ಏನೋ ನಿಮ್ಮವ್ವ ಎದ್ದೋಡಾಡ್ತಾಳ? ಹ್ಞೂ, ಮೆಲ್ಲಗೆ ಓಡಾಡ್ತಾವಳೆ. ಹ್ಞೂ ಕಣ್ರಿ, ಮೆಲ್ಗೆ ಎದ್ದು ಓಡಾಡ್ತಾವನಿ. ಮನೆ ಕಂಡ್ರೆ ಮನೆಗೆ ಇರ್ತದೆ, ಅದಕ್ಕೆ ಒಂಚೂರು ಬಲ ಬತ್ತಲ್ಲ. ಈಗ ಓಡಾಡ್ಕೊಂಡಿದ್ರೆ ಕಾಲು ಸರೋತದೆ, ನಡನು ಬಿಗಿ ಆಯ್ತದೆ ಅಂತೇಳಿ ಬೆಳಗಿಂದ ಹಾಗೆ ನಿಧಾನ ಓಡಾಡ್ತೇವನಿ. ಅಲ್ಲ ಕಣೆ ಮರೈತಿ, ತಿರ್ಗೇನಾರು ಮಾಡ್ಕೊಳ್ತೀನಿ. ಒಂದೆರಡು ದಿವಸ ಸುಧಾರಿಸ್ಕೊಂಡಿರಿ, ಏನು ಹೋಗೋದು? ಸಸಿ ಇರಲಿಲ್ವ ಮಾಡೋಕ್ಕೆ? ನಿನ್ನೆನೆ ಕುರ್ಕೊಂಡು ಕೂತಾರ. ಒಂದೆರಡು ದಿವಸ, ಇನ್ನೊಂದೆರಡು ದಿವಸ ರೆಸ್ಟ್ ತಗೊಂಡಿದ್ರೆ ಅದು ಸರಿ ಹೋಯ್ತಿತ್ತು. ಇಷ್ಟು ಬೇಗ ಯಾಕಿದ್ದೆ? ಅಯ್ಯೋ ಸುಮ್ಕೆ ಇದ್ದರೆ ಹಂಗೆ ಹೊಸಿ ಎದ್ದು ಓಡಾಡಿದ್ರೆ ಸರೋತದೆ. ಸರಿ ಸರಿ, ಅವ್ನಿಗದೇನೋ ಟೀ ಅಂತೆ ಕೊಟ್ಟು ಕಳಿಸು. ಆ ತೋಟಕ್ಕೆ ಸಸಿ ಹಾಕಕ್ಕೆ ಕೇಳೀನಿ, ಹೋಗಿ ನೋಡ್ಕೊಳ್ಳಿ. ಈಗ ತಗೊಳಕ್ಕಿ ಸರ, ತಿನ್ಬಿಟ್ಟು ರೀ ಕೂತ್ಕೊಳ್ರಿ, ನಿಮಗೂ ಟೀ ಕೊಟ್ಟೇನು. ಅಂತುವೇ ನೀವೇ ಬಾಯ್ಬಿಟ್ಟು ಅನ್ನೋ ತೋಟಕ್ಕೆ ಕಳಿಸ್ತಿದ್ದೀರಲ್ಲ, ನಂಗೆ ಅದೇ ಸಮಾಧಾನ, ಸಂತೋಷ. ಇನ್ನೇನು ಮಾಡೋಣ, ಮನೆಯಲ್ಲೇ ಕೂತ್ಕೊಂಡು ಉಂಡಾಡಿ ಗುಂಡಾಗುಂತೆ. ಹಬ್ಬ, ನಮ್ಮ ಮನೆಯಾಗ ಹಿಂಗೆ ಎಲ್ಲರೂ ಒಟ್ಟಾಗಿ ಕೂತು ಮಾತಾಡಿ ಎಷ್ಟು ದಿವಸ ಆಗಿತ್ತು. ಅದು ನಗ್ನಗ್ತವ. ಅತ್ತೆ ನೀವೆದ್ರಿ ನೋಡ್ರಿ, ಮಾವನ ಮಗದಲ್ಲಿ ಕಳೆಯ. ಓ ಸಸಿ, ನೀನೊಳ್ಳೆ ಸರಿ, ಏನು ಕಳೆನೂ ಇಲ್ಲ ಏನೂ ಇಲ್ಲ. ಹೋಗುವ ಕೆಲಸ ನೋಡು. ಎಲ್ಲೋದ ನಿನ್ನ ಗಂಡ? ಮಾವಯ್ಯ ತೋಟದಲ್ಲಿ ಸೌದೆ ತಗೊಬನ್ನಿ ಅಂತ ಕಳ್ಸೀನಿ. ಸರಿ, ನಾಷ್ಟ ಏನು ಮಾಡಿದೀವ? ಅಲ್ಲಿ ಕಿಸೋರ ತಿಂತಾರಲ್ಲ, ಉಪ್ಪಿಟ್ಟು ಮಾಡಿ ನಿಮ್ಮವ. ಓ ಉಪ್ಪಿಟ್ಟೆ, ಸರಿ. ಈ ಬಿಸಿಲುಗಾಲದಲ್ಲಿ ಯಾಕವಾದ ಮಾಡ್ತಿ? ಅನ್ನಾಗಿನ ಮಾಡೋಕ್ಕಿಲ್ವೇ? ಹೊಸಿ ಆಯ್ಕೊಡು. ಹ್ಞೂ ಮಾವ, ಆಯ್ಕೊಡ್ತೀನಿ. ಈ ಸಂತೋಷದಾಗೆ ಇನ್ನೊಬ್ರು ಬಾಕಿಯವ್ರೆ, ಅನಿತನ ಸೇರಿಬಿಟ್ರೆ ಅಚ್ಚುಕಟ್ಟಾಗಿ ನಮ್ಮ ಕುಟುಂಬದಾಗೆ 6 ಜನ ಸೇರ್ಕೊಂಡು ನಗ್ನಗ್ತಾ ಇರ್ಬೋದು. ಬರ್ತಾಳೆ, ಬರ್ದಿರ ಎಲ್ಲೋದಾಳು ಒಂದೆರಡು ದಿವಸ. ಈಗ ಈ ಮಹಾನ್ ಬಾವರು ಬಂದ್ಮೇಕೆ ಅವಳು ಬರ್ತಾಳೆ ತಗ. ಯಾಕೆ ಸಸಿ ಹಿಂಗೆ ತಂದಿತ್ತವಳೆ? ನಾನು ಹೇಳಿದ್ನಲ್ಲ ಅವಳಿಗೆಲ್ಲ ವಿಷಯ. ನನಗೂ ಇವ್ರ ಮುಂದೆಲ್ಲಿ ಹಿಂಗೆ ಮಾತಾಡ್ತಾವಳಲ್ಲ. ಸಸಿ ಬಾರವ, ನಿಮ್ಮ ಅವ್ನ ನಾಷ್ಟ ಕೊಡು. ಬರೋದು ಬಿಡೋದು ಆಮೇಲೆ ನೋಡೋಣ. ಅಲ್ಲ ಕಣೆ, ಆ ಹುಡುಗಿಗೆ ಏನಾರು ಫೋನ್ ಮಾಡಿದ್ದ? ಇಲ್ಲ ಹುಡುಗಿನೇ ಮಾಡಿತ್ತಾ? ಯಾವ ಹುಡುಗಿರಿ? ಹಾಂ, ಬೀದಿಲಿ ಹೋಗೋ ಅಲ್ಮಾರ್ ಹುಡುಗಿ ಅಲ್ಲ ಕಣೆ, ಅನಿತಾ ಕಣ್ಲೆ. ಆ ಹುಡುಗಿ ಹೆಂಗದೋ ಏನೋ ಫೋನ್ ಮಾಡಿದ್ದ ಅಂದೆ. ಅದು ನಾನು ಮಾಡಿಲ್ಲ, ಅವಳು ಮಾಡಿಲ್ಲ. ಈಗ ಅವಳು ಸುದ್ದಿ ಯಾಕೆ ಮಾತಾಡ್ತೀರಿ? ಸಸಿ, ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವೇ? ಹೋಗಿ ಕೆಲಸ ನೋಡೋಗು. ಇದು ಯಾಕೆ ಹಿಂಗೆ ಹುಡುಗಿ ಮೇಲೆ ರೇಗಾಡ್ತಿ? ಅನಿತಂಗೆ ಫೋನ್ ಮಾಡಿದ್ದ ಅಂದರೆ ನಿನ್ಗೆ ಯಾಕೆ ಹಿಂಗೆ ಆಡ್ತೀರಿ? ಲೈ ನೀನೇನಾರು ಬಿಡು, ಆಯಿತು. ಯವ್ವ, ಅದು ನಿಂತಿಲ್ಲ ಮಗ, ನಾನು ನಿಮ್ಮ ಅಪ್ಪನ ಕೂಟೆ ಮಾತಾಡ್ತೀನಿ. ಏನವ್ವ, ಏನವ್ವ ಮಗಂದು ಆಲಯ ಶುರುವಾಯ್ತೆ ಸನ್ನೆ ಸರ್ಕಲಿ. ಅವೆಲ್ಲ ಆಚೆರೆ ಬಿಟ್ಬಿಟ್ಟು ಬರಬೇಕು ಅಂತ ಹೇಳಿವ್ನಿ. ಏನೋ ಸಪ್ರೇಟಾಗಿ ಕಲ್ಸಿದ್ರೆ ಬುದ್ಧಿ ಕಲಿತಾನೆ ಅಂದ್ಕೊಂಡೆ, ಹಂಗೂ ಕಲಿದೇ ಇರೋದಕ್ಕೆ ಈಗ ಜೊತೆ ದಿವಸ ಬುದ್ಧಿ ಕಲ್ಸೋಣ ಅಂತೇಳಿ ಹಾಸ್ಟ್ಲವ್ರೆ ಕಳ್ಸೋರು ಅರ್ಧ. ಈಗ ಮನೆಯೊಳಗೆ ಬಿಟ್ಕೊಂಡಿವ್ನಿ. ತಿರ್ಗಿ ಏನಾರು ಮಾಡಿದ್ರೆ ಆಮೇಲೆ ಸಣ್ಣಕ್ಕಿರಕ್ಕಿಲ್ಲ. ಅಯ್ಯ ರೀ, ಅವನಂಗೆ ಮಾಡೋಕ್ಕಿಲ್ಲ, ಸುಮ್ಕಿರೋ. ನಾನು ನಿಂಗೆ ಹೇಳಿಲ್ವೇ? ಏನಮ್ಮಿ ಅದು ನೆನ್ನೆಯಿಂದ ಹೇಳಿಲ್ವೇ ಅಂತಿದ್ದಿ? ಅದೇನು ವಿಷಯ ಅಂತ ಪೂರ್ತಿ ಬಿಡಿಸು ಹೇಳೋಕ್ಕಿಲ್ಲ ಅಂತೀಯ? ಏನು ಕತೆ ನಿಮ್ಮದು? ಬಾಯಿ ಬಿಚ್ಚಿ ಈಗಲೇ ಹೇಳ್ರಿ, ನನ್ನ ಮುಂದೆಲೆಯ. ಅವ್ವ ಮಗನ ಸನ್ನೆ ಸರ್ಕಲ್ ನೋಡಿ ಸಾಕಾಗೋದು ನಂಗೂ. ಸಸಿ, ನಿನಗೆ ಗೊತ್ತಿ, ನೀನು ಹೇಳು. ಮಾವಯ್ಯ ನನಗೇನು ಗೊತ್ತಿಲ್ಲ. ಇದ್ಯಾಕೆ ವಾಂಗೋಡೋದೆ? ಗಿರ್ಜಿ, ಏನು ವಿಷಯ ಹೇಳು. ಓಹೋ ಏನು ಮನೆ ಮಂದಿ ಅಲ್ಲ ನನ್ನನ್ನು ಬಿಟ್ಬಿಟ್ಟು ಅಸೆಂಬ್ಲಿ ಮೀಟಿಂಗ್ ಇಟ್ಕೊಬಿಟ್ಟಿದ್ದೀರಲ್ಲ. ನಾನೊಬ್ಬ ಮುಖ್ಯಸ್ಥ, ಇಲ್ಲಿ ನೀವು ನನ್ನನ್ನೇ ಬಿಟ್ಬಿಟ್ರೆ ಅದು ಹೆಂಗಾಯ್ತು? ಏನು ವಿಷಯ? ಇಷ್ಟೊಂದು ಜನ ಇಷ್ಟು ಮಟ್ಟಿಗೆ ಡಿಸ್ಕಷನ್ ಆಗಿ ಹೋಗ್ಬಿಟ್ಟಿದ್ದೀರಿ. ಸರಿ ಆಯಿತು. ಈಗ ಸತೀಶನು ಬಂದವನೇ, ನನ್ನ ತೀರ್ಮಾನವ ಇಲ್ಲೇ ಎಲ್ಲರೂ ಮುಂದೆಲ್ಲೂ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಆಮೇಲೆ ಹಿಂದೆ ಒಂದು ಮುಂದೆ ಒಂದು ನನ್ನ ಮಾತು ಬೇಡ. ನೋಡಿ ಸತೀಶ, ಈಗಾಗಲೇ ವಿಷಯ ಕಿಶೋರಂಗೂ ಸಸಿಗೂ ಗೊತ್ತಾಗದೆ, ನಿಮ್ಮಿಬ್ರಿಗೂ ಗೊತ್ತಿಲ್ಲ. ಹೇಳೋದ ಕೇಳಿಸ್ಕೊಳ್ಳಿ. ಅದೇನು ವಿಷಯ ಅಂತ ನೀವು ಹೇಳ್ಬಿಡಿ. ಈಗ ನಿಮಗೆ ಗೊತ್ತಿರೋಂಗೆ ನಮ್ಮನೇಲಿ ಅನಿತಾ ಬರೋಕ್ಕೆ ಮುಂಚೆ ಎಲ್ಲ ಹಿಂಗೆ ಸಂದಾಕೆ ಇತ್ತು. ಅವಳು ಬಂದಮೇಕೆ ನಮ್ಮನೆ ಪಡಬಾರ್ದೇ ಇರೋ ಥರ ಆಗೋಯ್ತು. ಅದಕ್ಕೆ ನಾನು ಮನೆಯ ಉಳಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿವ್ನಿ. ನಾನು ಅನಿತನ ಕೆಟ್ಟವಳು, ಅನಿತನಿಂದ ಹಿಂಗಾಯ್ತು ಅಂತ ಹೇಳ್ತಾ ಇಲ್ಲ. ಅನಿತನ ಕಾಲು ಗುಣ ಸಂದಾಕಿಲ್ಲ. ಅವಳು ಬಂದಮೇಕೆ ಇವೆಲ್ಲ ಅನುಭವಿಸಂಗಾಯ್ತು. ನಾವು ಅವಳು ಕಾಲು ಗುಣ ಅಂತೇಳಿ ನಾವು ಪಡಬಾರ್ದೇ ಇರೋ ಪಾಡು ಬಿಡೋಕ್ಕೆ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಅವಳು ಕಾಲು ಆಚೆ ಬಿಟ್ಬಿಟ್ಟು ಬಂದ್ಯೆ. ಸತೀಶ, ಹೊಸಿ ಇರಪ್ಪ, ತಮಾಷೆ ಮಾಡೋ ವಿಷಯ ಅಲ್ಲ. ಈಗ ನೀನೇನು ಹೇಳ್ಕೊಂಡಿದ್ದೆ ಅದನ್ನ ಹೇಳು, ಸುಮ್ಕೆ ಹೇಳ್ತಾನೆ ಇದೆಯಾ?
ಈಗ ಅದಕ್ಕೆ ಅನಿತನಾಗಲಿ ಅವಳು ಹುಟ್ಟೋ ಮಗಿನಾಗಲಿ ಮನೆಗೆ ಬರೋದು ಬೇಡ. ಅಂದರೆ ನಿನ್ನ ಮಾತಿನ ಅರ್ಥ ಏನು ಗಿರ್ಜಿ? ಏನದಮ್ಮ ನಿನ್ನ ತಲೆಯಾಗಿ ಏನೇನೋ ಓಡ್ತಾ ಇದೆ. ನಿನ್ನ ತಲೆಯಲ್ಲಿ ಏನಾರ ಈ ಮನೆಗಿನೇ ಖಾಲಿ ಮಾಡಿಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ ಅದು? ನಾವ್ಯಾಕಪ್ಪ ಬೇರೆ ಮನೆಗೆ ಹೋಗ್ಬೇಕು? ಅವಳನ್ನ ಬೇರೆ ಮನೆಗೆ ಕಳಿಸಿದ್ವಲ್ಲ, ನಿನ್ನ ಮಗ ಅಲ್ಲೂ ಬಳಸಲಿಲ್ಲ. ಇಷ್ಟು ದಿವಸ ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಯಾವಾಗ ಊರಿನ ಜನ ಈ ವಿಷಯದ ಬಗ್ಗೆ ಮಾತಾಡಿದ್ರು ಆವಾಗಲೇ ನನ್ನ ತಲೆಗೂ ಬಂದಿದ್ದು. ಸುಮ್ಕೆ ಹುಡುಗಿನ ಮನೆಗೆ ಸೇರಿಸಿ ನಾವು ದೂರ್ಕೊಳ್ಳೋದು ಬೇಡ, ಕೆಟ್ಟದ್ದು ಅನುಭವಿಸೋದಂತೂ ಮೊದಲಾಗೆ ಬೇಡ. ಅವಳು ಪಾಡ್ಗವಳು ಇತ್ಕೊಳ್ಳಿ, ಅವ್ಳಿಗೇನು ಬೇಕೋ ಕೊಟ್ಬಿಟ್ಟು ನಮ್ಮ ಪಾಡು ನಾವು ಬದಿಕೊಂಡು ಹೋಗೋಣ ಮುಂಚಿನ ಥರ ಅಚ್ಚುಕಟ್ಟಾಗಿ. ಅದೇ ಅನ್ಕಂಡೆ ಕಣತ್ತೆ, ನಿನ್ನ ತಲೆಗೆ ಇಂಥ ಅಟ್ಕಸ್ವೆ ಐಡಿಯಾನ ಯಾವ ಅಟ್ಕಸ್ವೆ ನನ್ನ ಮಗ ತುಂಬ್ದ ಅಂತವ? ಅವನ ಹೆಸರು ಹೇಳೋ ಸಿಯಾ? ಸತೀಶ ಸುಮ್ಕಿರೋ. ಅವನ ಯಾಕೆ ಸುಮ್ಕಿರೋ ಅಂತೀಯಾ? ಇದು ಯಾರು ಅಪ್ಪನ ಗುಡ್ತಾರ ಹೇಳೋ ಮಾತೇನಿ? ಎಂತ ಮಾತಾಡ್ತಿದ್ಯಾ ನೀನು? ಏನೋ ನಮ್ಮ ಗ್ರಾಚಾರಕ್ಕೆ ಒಂದಾದ್ಮೇಲೆ ಒಂದು ಅಡಿಕೊಂಡ್ರೆ ಅವ್ಳಿಗೆ ದೆಸೆ ಮಾಡ್ತೀಯಾ? ಅವ್ಳಿಗೆ ಏನು ಸುಖಗಳ? ಹೇಳುವ ನಿನ್ನ ಮಗನ ಕಟ್ಕೊಂಡು ಅವ್ಳಿಗೆ ಅನ್ಭವಿಸಿ ಸುಖವ? ಅದು ಸತೀಶನ ಅವ್ವ ಹೇಳ್ತಿರೋ ದಿಟ ವಾದ್ರೆ ದಿಟ ಎಲ್ಲ ಈಚೆಗೆ ಬಿದ್ದು ಬಿಡಬೇಕು. ಸುಮ್ಮನೆ ಇಟ್ಕೊಳ್ಳ ಅರ್ಜಿ. ಈ ಮಾತು ನನ್ನ ಮುಂದೆ ಆಡಿದ್ದಿ, ಇನ್ಯಾರ ಮುಂದೆ ಎಲ್ಲಾರು ಆಡಿ ಹೊಸ್ಲಿಂದ ಆಚಿ ಮಾತು ಹೋದ್ರೆ ನಾನು ಸುಮ್ಕಿರಾಕಿಲ್ಲ. ನಿನ್ನ ಮಗನಿಗೆ ನೆಟ್ಟಿಗೆ ಬದುಕದ ಹೇಳ್ಕೊಡು. ನೀನಿಂಥ ಯೋಚನೆಗಳ ಯಾವನು ಹೇಳ್ದ ಅಂತ ಕೇಳ್ಕೊಂಡು ನನ್ನ ಮುಂದೆ ಹೇಳಕ್ಕೆ ಬರಬೇಡ. ಈ ಗೂಪ್ಲಾಟ್ಗಳ ನಾನು ಕೇಳೋಕ್ಕಿಲ್ಲ. ಅಲ್ಲ ಕಣತೆ, ಹಿಂಗೆ ಮಾತಾಡ್ತಿದ್ಯಲ್ಲ, ಈಗ ತಪ್ಪು ತಿಳ್ಕೊಬೇಡ. ಹಿಂಗೆ ಹೇಳ್ತೀನಿ ಅಂತವ. ನೀನು ಮದುವೆಗೆ ಬಂದಾಗ ಬಂದೊಂದು 2 ವರ್ಷಕ್ಕೆಲ್ಲ ನಮ್ಮ ಅಜ್ಜಿ ಅಂದರೆ ಮಾವರು ಅವ್ವ ತೀರ್ಕೊಬಿಟ್ಲು. ಹಾಗಂತ ನಿನ್ನೆ ಹೊಣೆ ಮಾಡೋಕ್ಕಾಯ್ತೈತೆ? ಅದೇಂಗ್ಲ ನಾನು ಬಂದು 2 ವರ್ಷ ಆದ್ಮೇಲೆ ಕಂಡ್ಲ ಅದಾಗಿದ್ದು. ಹಂಗೆಯಾ ಹುಡುಗಿ ಬಂದು ಮಾನಿಸಿ ಯಾವುದೂ ಆಗಿಲ್ಲ. ವರ್ಷ 6 ತಿಂಗಳು ಆದ್ಮೇಲೆ ಈ ತಲೆನೋವುಗಳು, ಅದಕ್ಕೆ ಹುಡುಗಿನ ಹೊಣೆ ಮಾಡ್ತೀಯೇ? ಈಗ ನೀನು ಯಾವ ಮಗಳತ್ತಿ ಆಚ್ಕೊಟ್ಟಿದ್ದಿ. ಈಗ ಅವಳ ಜಾತಕದಲ್ಲೇ ದೋಷ ಇರೋದು ನಮಗೆಲ್ರಿಗೂ ಗೊತ್ತಿರೋದೆ. ಈಗ ಅವ್ರ ಅದಕ್ಕೇನಾರು ಆಗೋದ್ರೆ ಅವಾಗೇನು ಮಾಡಿ? ಅವಾಗ ಇವಳ್ದೆ ತಪ್ಪು ಅಂತೇಳಿ ಅವಳನ್ನ ಕರ್ಕೊಬಂದಿಯೇ? ಅದೇಂಗ್ಲ ಸತೀಶ, ಅದಕ್ಕೆ ಪರಿಹಾರ ಎಲ್ಲ ಮಾಡಿಸೀವಿ. ಅದು ಅಲ್ಲದೆಯ ಅವಳು ಹೋದ್ಮೇಲೆ ಅಲ್ಲೇನು ಕೆಟ್ಟದೇ ಆಗಿಲ್ವಲ್ಲ. ಈಗಿನ್ನ ಒಂದು 6 ತಿಂಗಳು ಆಗಿಲ್ಲ. ಆಮೇಲೆ ಆದ್ಮೇಲೆ ಇವಳ ಮೇಲೆ ಕಟ್ಕೋತೀಯಾ? ಅದು ಅಲ್ಕಣಂತಮ್ಮ, ನಿನ್ನ ಮಗ ನೆಟ್ಕಿಲ್ಲ ಅದನ್ನೇ ಹೇಳಿಲ್ಲ. ಕಂಡೋರ ಹೆಣ್ಮಕ್ಳ ಮೇಲೆ ಹೇಳ್ತಿದ್ಯಲ್ಲ, ಇದೇ ಒಂದೆರಡು ತಪ್ಪ ಸಸಿಯಿಂದ ಆಗೋಗಿದ್ರು ಅವಳಿಗೂ ಹಿಂಗೆ ಹೇಳ್ತಿದ್ದ? ನೀನು ಹೇಳ್ತಿರಲಿಲ್ಲ. ಯಾಕೆ ಹೇಳು? ಸಸಿ ಗಂಡ ನಾನು ನನ್ನ ಹೆಂಡ್ರನ್ನ ಬಿಲ್ಕುಲ್ ಬಿಟ್ಕೊಡೋಕ್ಕಿಲ್ಲ. ಅದಕ್ಕೆ ನೀನು ಹೇಳ್ಕೊಡೋಕ್ಕಿಲ್ಲ. ಅದೇಯಾ ನಿನ್ನ ಮಗ ಅವನಲ್ಲ, ಹೆಂಡ್ರು ಅಂದರೆ ಕಾಲು ಕಸ, ಅವಳನ್ನ ಬಿಟ್ಕೊಡ್ತಾನೆ. ಅದಕ್ಕೆ ನೀನು ಇಲ್ಲಿ ಬಂದಿರವ ಅವ್ನಿಗೆ ಹೇಳ್ತಿದ್ದಿ. ಇವನು ಅದೆಂಥವ್ರು ಕುಣಿಲಾರ್ದವ್ರನ್ನೆಲ್ಲ ಡೊಂಕು ಅಂತ ಇವ್ನು ನೆಟ್ಟಿಗೆ ಸಂಸಾರ ಮಾಡೋಕ್ಕಾಗ್ದಿರ ಕಂಡವ್ರ ಹೆಣ್ಮಕ್ಳ ಮೇಲೆ ಹೇಳ್ತವನೆ. ನೀನು ಅದನ್ನ ಕೇಳ್ಕೊಂಡು ಕುಣಿತಿದ್ದಿ. ಸತ್ಯನ ನಾನೇ ನೋಡಿದ. ಸುಮ್ಮನೆ ನಿಂತ್ಕೊಳ್ಳ ಕಂಡೀವ್ನಿ. ಅಷ್ಟೆಲ್ಲ ಹೇಳ್ತಾಳೆ ನಿಮ್ಮವ್ವ ಕಟ್ಕೊಂಡು ಹೆಂಡ್ರ ಬಗ್ಗೆ. ನೀನು ಗೋಲ್ ಗುಂಬಸ್ ಥರ ನಿಂತಿದ್ಯಲ್ಲ, ನಾಚಿಕೆ ಹಾಕಿಲ್ವೇನ್ಲ? ಅದುವೇ ಹ್ಞೂ ನಿಜ ಅಂತ ಹೇಳ್ತೀಯ ಹೆಂಗಸ್ ನನಗೆ. ಈಗ ಎಲ್ಲ ಅದಕ್ಕದೇ ಆಗೋದ್ರೆ ಈಗ ಅವಳದೇನು ತಪ್ಪಿಲ್ಲ ಅಂತೀಯೇ? ನೋಡತ್ತಮ್ಮ, ಆ ಹುಡುಗಿ ತಪ್ಪಿಲ್ಲ ಅಂತ ಹೇಳ್ತೀನಿ. ಅದಕ್ಕದೇ ಆಗಲಿಲ್ಲ, ಅವರು ಟೈಮಿಗೆ ತಕ್ಕನಂಗೆ ಆಗದೆ. ಈಗ ಹುಡುಗಿ ಇದ್ರೂ ಆಯ್ತಿತ್ತು, ಇಲ್ಲೇ ಇದ್ರೂ ಆಯ್ತಿತ್ತು. ಅದಕ್ಕೆ ಹುಡುಗಿನ ಹೊಣೆ ಮಾಡೋದಲ್ಲ. ನೀನು ಸುಮ್ಕೆ ನಿನ್ನ ಮಗನಿಗೆ ಹೇಳು, ಹುಡುಗಿಗೆ ಹೇಳಕ್ಕೆ ಬರಬೇಡ. ಅಲ್ಲ ನಾನೇನೋ ಹೇಳ್ತಾವ್ರಿ, ಏನೋ ಹೊಸ ವರ್ಷ ತಡೀತಾ ಇದ್ದಿಲ್ಲ ಅಂದರೆ ಇದನ್ನ ನಡೆಸ್ತಾ ಇರೋದು ನೀನು. ರೀ ಸತೀಶಂಗೆ ಏನು ಗೊತ್ತಾಯ್ತಲ್ಲ, ನೀವಾರ ಹೊಸ ಹೇಳ್ರಿ. ಲೇ ಗಿರ್ಜಿ, ಸತೀಶಂಗೆ ಗೊತ್ತಾಗ್ತಾ ಇರೋದಕ್ಕೆ ಅವನು ಕುಂಟೆ ಬಿಲ್ ಆಡ್ಕೊ ಬಂದಿರೋ ಹುಡುಗ ಅನ್ಕಂಡ. 4 ವರ್ಷ ಆಯ್ತು ಅದ್ಕಂಡ್ಲೆ ಮದುವಾಗಿ. ಅವನು ಒಬ್ಬ ಸಂಸಾರಸ್ತ. ಹೇಳ್ಮವ, ಇಷ್ಟೊತ್ತಿಗೆ ನಮಗೂ ಒಂದು ಹುಟ್ಟಿದ್ರೆ ಸ್ಕೂಲ್ಗೆ ಹಾಕ್ಬೇಕಾಯ್ತು ಅಂತ ಜವಾಬ್ದಾರಿ ಇರುತ್ತಾ ಸಂಸಾರಸ್ತ ಅಂತವ. ಅದೇನು ಮಾಡೋದು, ಯಾವ್ರಿನ ಕೊಟ್ಟಿಲ್ಲ. ಏನಂತೇಳ್ರೆ ಈಗ ಹಂಗಾರೆ ನಿಮ್ಮ ತೀರ್ಮಾನ ಏನು? ಓ ಅತ್ತಮ್ಮ, ಅವತ್ತಿಂದ ಮನೆಗಿದ್ದವಳು ಮಗನ ಮಕ್ಕ ನೋಡಿ ಎದ್ದು ಈಗ ತಡ ಬುಡ ಅಂತ ಓಡಾಡ್ತಾ ಇರೋದು ನಮ್ಮ ತೀರ್ಮಾನ ಕೇಳಕ್ಕ? ಹೇಳ್ಮವ ಯಾತೆಗೆ? ನಮ್ಮ ತೀರ್ಮಾನ ಇಷ್ಟೇ ಗಿರ್ಜಿ. ಆ ಹುಡುಗಿ ಈಗಲ್ಲಿ ಎಷ್ಟು 6 ತಿಂಗಳೇನೋ ಸಸಿ 6 ತಿಂಗಳು ಮುಗಿಸ್ಕೊಂಡು ಮುಂದಿನ ತಿಂಗಳು ಇಲ್ಲಿ ಕರ್ಕೊಬರೋಣ. 2 ತಿಂಗಳು ನೀವು ಆರೈಕೆ ಮಾಡಿ ಆ ಹುಡುಗಿಗೆ ಡಿಲ್ವರಿ ಐತದೆ ಹೆಂಗೆ ಅವ್ರ ಅಪ್ಪನ ಮನೆಗೆ ಕಳಿಸಿ ವರ್ಷದ ಹೊತ್ತಿಗೆ ಅದಂಥದ್ದು ನಾಮಕರಣ ಬರ್ತಡೇ ಮುಗಿಸ್ಕೊಂಡು ಕರ್ಕೊಂಬ. ಆ ಹುಡುಗಿ ಇಲ್ಲೇ ಇರಬೇಕು ಅಷ್ಟೇ. ಆತಮ್ಮ, ಈಗ ನಾವು ಹೋಯ್ತಾ ಇದೀವಿ ಅಂದ್ಬಿಟ್ಟು ನಾನು ಹೋಯ್ತಾ ಇದ್ದಂಗೆ ಹಿಂದೆಲೆಯ ಇವನಿಂದೆಲ್ಲ ಹಾಳಾಯ್ತು ಅಂತ ಅನ್ಕೋಬೇಡ. ನಾಳೆ ಹೋಗೋ ಮರ್ಯಾದೆ ಉಳಿಸಿ ನಿಂತ ತಿಳ್ಕೊ. ಇದು ಜಮೀನ್ದಾರ ಮನೆ. ನಿನ್ನ ಗಂಡ 100 ಜನಕ್ಕೆ ಜಮೀನ್ದಾರ. ನ್ಯಾಯ ಹೇಳಿಸ್ತಾ ಅವ್ನು ನ್ಯಾಯ ಹೇಳಿಸ್ಕೋಬಾರ್ದು. ನೀನು ಯೋಚನೆ ಮಾಡಿ ಕೂತ್ಕೊಂಡು ಏನ್ರೇ ಈ ವಿಷಯನೆಯಾ ನಿನ್ನೆ ಒಬ್ಬರು ಸಹ ನಂಗೆ ಹೇಳಿದ್ದು. ಹೋಗೋ ಒಳ್ಳೆ ಕೆಲಸ ನೋಡು. ಅದನ್ನ ಆವಾಗಲೇ ಹೇಳಿರಿ ಇಷ್ಟೊತ್ತಿಗೆ ಇದನ್ನ ಸಮಾಪ್ತಿ ಮಾಡ್ತಿದ್ದೆ. ನಮ್ಮ ಅತ್ತ ಮುಂತಾದಲ್ಲಿ ಬುದ್ಧಿ ಇಲ್ಲ. ಲೋ ಎಲ್ಲ ನೋಡ್ತಾ ನಿಂತಿದ್ದೀವಿ, ಹೋಗ್ಲಾ ತೋಟಕ್ಕೆ? ಹೇಳಿಲ್ಲ ಮಾವ ಯಾಕೆ? ಮೇಡಮ್ ಅವರೇ ನೀವೇನು ಹೇಳ್ಬೇಡಿ. ನೀನು ಆಗ್ತಿರೋದ್ರಲ್ಲೇ ನಿಮ್ಗೆ ಖುಷಿ ಆಗದೆ ಅಂತ ಗೊತ್ತಾಯ್ತು. ನನ್ನ ಈ ವಿಷಯಕ್ಕೆ ಸಿಟ್ ಮಾಡ್ಕೊಂಡಿದ್ರಿ ಅಂತಲೂ ಈಗ ಗೊತ್ತಾಯ್ತದೆ. ನೀವು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನಮ್ಮ ಕಣ್ಣೆದ್ರುಗಡೆ ಅನ್ಯಾಯ ನಡೆಯೋಕ್ಕೆ ನಾವು ಬಿಡೋಕ್ಕಿಲ್ಲ.
ಅಯ್ಯೋ ನನಗೆ ಈ ಕೆಲಸ ಸುಲಭವಾಗಿ ಆಯ್ತದೆ ಅಂತ ಅನ್ಕೊಂಡಿರಲಿಲ್ಲ ಎಲ್ಲ ಮಾಡಿಬಿಟ್ರಿ.